ಅದಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಾವು 2023ರಲ್ಲಿ ಭರವಸೆ ಕೊಟ್ಟಿದ್ದು, ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದು. ನಾವು ಕೊಟ್ಟೋ ಇಲ್ಲ? ಕೊಟ್ಟಿದ್ದೀವಿ. ನಾನು ಶಿವಕುಮಾರ್ ಪ್ರಮಾಣ ವಚನ ತಗೊಂಡು ಜೊತೆಗೆ 8 ಜನ ನಮ್ಮ ಜೊತೆಗೆ ಮಂತ್ರಿಗಳು ಪ್ರಮಾಣ ವಚನ ತಗೊಂಡ್ರು. ನಾವೆಲ್ಲರೂ ಕೂಡ 10 ಜನನು ಕೂಡ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ 3ನೇ ಮಾಡಿನಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಹಾಲ್ ನಲ್ಲಿ ಕೂತ್ಕೊಂಡು ಅವತ್ತೇ ತೀರ್ಮಾನ ಮಾಡೋದು. ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ. ನಾವು ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ ಜಾರಿ ಕೊಟ್ಟವು. ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಜಾರಿಗೆ ತಗೊಬಂದು, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಜಾರಿಗೆ ತಗೊಬಂದು, ಆಮೇಲೆ ಜನವರಿನಲ್ಲಿ ಯುವ ನಿಧಿ ಜಾರಿಗೆ ತಗೊಬಂದು. ನಾವು ಬಂದದ್ದು 2023 ಮೇ 20ನೇ ತಾರೀಕು, ಜೂನ್ 11ನೇ ತಾರೀಕಿಗೆ ಜಾರಿ ಕೊಟ್ಟ. ಬಿಜೆಪಿಯವರು ಯಾವತ್ತಾರು ನುಡಿದಂತೆ ನಡೆದಿದ್ದಾರ? ನುಡಿದಂತೆ ನಡೆದಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಯಾವತ್ತೂ ಕೂಡ ಬಿಜೆಪಿಯವರು ನುಡಿದಂತೆ ನಡೆದಿಲ್ಲ. ಈಗ ನರೇಂದ್ರ ಮೋದಿ ಅವರು ಇದ್ರಪ್ಪ, ಅಚ್ಛೇದಿ ನಾಯಕ ಅಂತಂದ್ರು. ಬಂತ 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, ಅಚ್ಛೇದಿನ ಬಂತ. 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಗಳಿಗೆ ಕೊಟ್ಬಿಡ್ತೀನಿ ಅಂತಂದ್ರು. ಕೊಟ್ರ? ಕೊಡ್ಲಿಲ್ಲ. ನಿರುದ್ಯೋಗಿ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದ್ರು. ಕೊಟ್ರ? ಕೊಡ್ಲಿಲ್ಲ. ಆಮೇಲೆ ರೈತರಿಗೆ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು. ಕೊಟ್ರ? ಅದಾನಿ ಅಂಬಾನಿಗೆ ಮಾತ್ರ ಲಾಭ ಆಯ್ತು. ಅಂಬಾನಿ ಅದಾನಿಗೆ ಲಾಭ ಆಯ್ತು ಹೊರತು ಬಡವರಿಗೆ ಅನುಕೂಲ ಆಗ್ಲಿಲ್ಲ. ನಮ್ದು ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಎಲ್ಲ ಜಾತಿ ಬಡವರು, ಆ ಧರ್ಮದವರು ಈ ಧರ್ಮದವರು ಅಂತ ಯಾವ್ದು ನೋಡೋದೇ ಇಲ್ಲ. ಯಾವ ಧರ್ಮ ನೋಡಲ್ಲ ನಾವು, ಯಾವ ಜಾತಿ ಸೇರಿದ್ಯಪ್ಪ ಅಂತ ನೋಡಲ್ಲ. ಬಡವರು ಒಂದು ಜಾತಿ, ಒಂದು ವರ್ಗ. ಅವ್ರಿಗೆ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ತಕ್ಷಣ ರಾಜಕೀಯ ಸ್ವಾತಂತ್ರ್ಯ ಬಂದ್ಬಿಡ್ತದೆ ಅಷ್ಟೇನೆ. ರಾಜಕೀಯ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು. ಆರ್ಥಿಕ ಸ್ವಾತಂತ್ರ್ಯ ಇರಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಇರಬೇಕು ಮತ್ತು ರಾಜಕೀಯ ಸ್ವಾತಂತ್ರ್ಯ ಇರಬೇಕು. ಇವಿಷ್ಟೆಲ್ಲ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ. ಇಲ್ಲಿದ್ರೆ ಸಾರ್ಥಕ ಆಗಲ್ಲ. ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬರೀ ಸ್ವಾತಂತ್ರ್ಯ ತಂದುಕೊಟ್ಟಿರಲ್ಲ, ಬಡವರನ್ನ ಮೇಲ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸಮಾಜದಲ್ಲಿರ್ತಕ್ಕಂಥ ಬಡವರು. ಆಮೇಲೆ ಇಲ್ಲಿ ಬಂದಿದ್ರಂತೆ ಇವರು ಯಾರು, ಸದಾನಂದ ಗೌಡ ಅನ್ನೋರು ಬಂದಿದ್ರಂತೆ. ಪಾಪ ಮುಖ್ಯಮಂತ್ರಿಯಾಗಿ ಈಗ ಅವ್ರಿಗೆ ಟಿಕೆಟು ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಕೊಟ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಅವ್ರಿಗೆ ರಿಜೆಕ್ಟೆಡ್ ಗೂಡ್ಸ್. ಅವರು ಆ ರಿಜೆಕ್ಟೆಡ್ ಗೂಡ್ಸ್ ಹೇಳ್ತಿದ್ರಂತೆ, ಗ್ಯಾರಂಟಿ ಯೋಜನೆಗಳಲ್ಲಿ ಲಂಚಾವತಾರ ನಡೀತದೆ ಅಂತ. ಲಂಚ ನಡೀಲಿಕ್ಕೆ ಆಸ್ಪದವೇ ಇಲ್ಲ. ಯಾಕಂತಂದ್ರೆ ಶಕ್ತಿ ಯೋಜನೆ ಲಂಚ ಇದೆಯಾ? ಗೃಹಲಕ್ಷ್ಮಿ ಯೋಜನೆ ಲಂಚ ಇದೆಯಾ? ಗೃಹ ಜ್ಯೋತಿ ಯೋಜನೆ ಲಂಚ ಇದೆಯಾ? ಅನ್ನಭಾಗ್ಯ ಸ್ಕೀಮ್ ನಲ್ಲಿ ಲಂಚ ಇದೆಯಾ? ಯುವ ನಿಧಿ ಕಾರ್ಯಕ್ರಮದಲ್ಲಿ ಲಂಚ ಇದೆಯಾ? ನೇರವಾಗಿ ಅವರ ಅಕೌಂಟ್ಗಳಿಗೆ ಕೊಟ್ಬಿಡ್ತೀವಿ ದುಡ್ಡನ್ನ. ಮಧ್ಯವರ್ತಿಗಳ ಹಾವಳಿನೇ ಇಲ್ಲ. ಮಧ್ಯವರ್ತಿಗಳು ಎಲ್ಲಿದ್ದಾರೆ?
ಯಾರ ಹತ್ರ ಲಂಚ ಕೇಳೋದು? ಅದರಿಂದ ನೇರವಾಗಿ ಅವ್ರ ಅಕೌಂಟ್ಗೆ ಕೊಡ್ತಾ ಇರೋದ್ರಿಂದ ಲಂಚ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಮನಸ್ಥಿತಿ ಇದೆಯಲ್ಲ, ಬಿಜೆಪಿ ಅವ್ರ ಮನಸ್ಥಿತಿ ಇದೆಯಲ್ಲ, ಅದು ಬಡವರ ಕಾರ್ಯಕ್ರಮನ ವಿರೋಧ ಮಾಡೋದು, ಮಹಿಳೆಯರ ಕಾರ್ಯಕ್ರಮನ ವಿರೋಧ ಮಾಡೋದು. ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥದ್ದು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ತಿಳ್ಕೋಬೇಕು, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಭಾರತೀಯ ಜನತಾ ಪಕ್ಷ ಶ್ರೀಮಂತರ ಪರವಾಗಿರ್ತಕ್ಕಂಥ ಪಕ್ಷ, ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥ ಪಕ್ಷ. ನಾವೇ ಅಧಿಕಾರದಲ್ಲಿ ಇದ್ದೀವಲ್ಲ, ಈಗ ಯಾರು ಅಧಿಕಾರದಲ್ಲಿರೋರು? ಇನ್ನೆರಡು ವರ್ಷ ನಾವೇ ಇರ್ತೀವಿ ಅಧಿಕಾರದಲ್ಲಿ. ಯಾಕೆಂದ್ರೆ 2023 ನಡೆದಂತ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ನಮಗೆ. 136 ಸ್ಥಾನಗಳು ನಾವೇ ಅಧಿಕಾರದಲ್ಲಿ ಇರೋದು. ಇನ್ನೆರಡು ವರ್ಷ ಮತ್ತೆ ಚುನಾವಣೆ ಬರ್ತದೆ 28ಕ್ಕೆ, ಆಗ ಕೂಡ ನಾವೇ ಗೆಲ್ತೀವಿ. 28ಕ್ಕೂ ನಾವೇ ಗೆಲ್ತೀವಿ. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರದಲ್ಲಿ ಬರಬಾರದು, ಅವ್ರ ಅಧಿಕಾರಕ್ಕೆ ಬರಬಾರದು. ಯಾಕಂತಂದ್ರೆ ಸಮಾಜದಲ್ಲಿ ಒಡಕು ಮಾಡಿ ಹಿಂದೂ ಮುಸ್ಲಿಂ ಅಂತ ಮಾಡಿ ಜಗಳ ಮಾಡಿಸ್ತಕ್ಕಂಥ ಪಾರ್ಟಿ ಅದು. ಅದರಿಂದ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಅವರು ಅಧಿಕಾರಕ್ಕೆ